ಸಹಿತ ಅದು ನಿಸರ್ಗದಿಂದ ದೀರ್ಘಕಾಲೀನವಾದ ಪರಿಣಾಮ ಬೀರ್ತದೆ. ಇದು ಒಂದು ವರ್ಷದಲ್ಲರಿ ಪರಿಣಾಮ ಇದಾಗುವಂಥದ್ದು, ಹಲವಾರು ವರ್ಷಗಳು ಮುಂದಿನ ತಲೆಮಾರಿಗೆ ಪ್ರಭಾವ ಆಗುವಂಥದ್ದಂತ. ಮತ್ತು ಇನ್ನೊಂದು ನಾವು ತಿಳ್ಕೊಬೇಕಿಲ್ಲ, ಎಂಥ ಒಂದು ಖನಿಜ ಸಂಪತ್ತಿದ್ದರೂ ಸಹಿತ ಅದಕ್ಕೊಂದು ಅಂತ್ಯ ಇರ್ತದೆ ರೀ, ಎಂಡ್ ಇರ್ತದೆ. ಯಾಕಂದ್ರೆ ನಾವು ತಿಳ್ಕೊಂಡಿದ್ವಿ ಇಲ್ಲ ಹಾಗೆ ಹೀಗೆ ಅಂತ. ನೋಡ್ರಿ ಮೊನ್ನೆ ದುಬೈದಲ್ಲಿ ಆಗಿದ್ದು, ಕುವೈತ್ನಲ್ಲಿ ಆಗಿದ್ದು, ಆ ಭಾಗದಲ್ಲಿ ಏನು ಆಗ್ಲಿಕ್ಕತ್ತದಪ್ಪ ಅಂದ್ರೆ ಏಕಾಏಕಿ ನದಿ ಬಂದು ಬಿಡ್ತು. ಯಾಕಂದ್ರೆ ಈ ಎಣ್ಣೆ ತೆಗಿಸಲುವಾಗಿ ಎಷ್ಟು ದೂರ ಥರ ಹೋಗಿದ್ದಾರಪ್ಪ ಅಂದ್ರೆ ಅವುಗಳನ್ನ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆ ಎಣ್ಣೆ ಕಚ್ಚಾ ಎಣ್ಣೆ ತೆಗಿಸಲುವಾಗಿ ಅನೇಕ ಕೊರತೆಗಳನ್ನು ಮಾಡಿ ಭೂಮಿ ಎಲ್ಲ ಪಳ್ಳಾಗಿಬಿಟ್ಟದಲ್ಲಿ. ಕುವೈತಿನ ಸುತ್ತಮುತ್ತ ಆಗಿರ್ಬೋದು, ದುಬೈ ಸುತ್ತಮುತ್ತ ಆಗಿರ್ಬೋದು. ಇನ್ನು ಮುಂದಿನ ದಿನ ಈಗಾಗಲೇ ಒಂದು ಇಡೀ ನೀರು ಒಳಗೆ ಬಂದು ಅದು ಕುಸಿದ ಅನೇಕ ಕಟ್ಟಡಗಳು ಈ ಪ್ರವಾಹಕ್ಕೊಳಗಾಗಿ ಅನೇಕ ಜೀವಗಳಿಗೆ ಹಾನಿ ಆಯಿತು ಅನ್ನಿಸುತ್ತೆ ನಾವು ನೋಡಿದ್ವಿ. ಅನೇಕ ಜನ ಜಾಗಗಳನ್ನು ಬಿಟ್ಟು ಹೋಗಿದ್ದು ನೋಡಿದ್ವಿ. ಅಷ್ಟೇ ಆಗಿ ನಮ್ಮ ಕೇರಳದಲ್ಲಿ ನೋಡ್ತಾ ಇದ್ದೀರಿ ನೀವು. ಕೇರಳದಲ್ಲಿ ಕಾಡು ಕಡದು ಮುಗಿಸಿ ಇವತ್ತು ಮಳೆ ಜೋರಾಗಿ ಬಂದಪ್ಪ ಅಂತಂದ್ರೆ ಅನೇಕ ಗುಡ್ಡಗಳು ಅಲ್ಲಿ ಕುಸಿಲಿಕ್ಕೆ ಎತ್ತಿದಾವೆ. ಇವು ಯಾರು ಮಾಡಿದ್ದು? ನಾವು ಮಾಡ್ಕೊಂಡಿದ್ದು. ಇವತ್ತು ನೋಡ್ರಿ ನದಿ ದಂಡಿ ಮೇಲೆ ಉಸುಕು ತೆಗೆದು ಉಸುಕು ಇಲ್ದಂಗೆ ಮಾಡಿ ನದಿಗಳೆಲ್ಲ ಇವತ್ತು ಗಠರ ಆಗಲಿಕ್ಕೆ ಎತ್ತಿದಾವೆ. ಕಾಡಿನಲ್ಲೇ ಗಿಡಗಳಿಲ್ಲ, ಪ್ರಾಣಿ ಪಕ್ಷಿಗಳಿಲ್ಲ, ಒಂದು ನೈಸರ್ಗಿಕವಾದ ಒಂದು ಏನಪ್ಪ ಅಂದ್ರೆ ಇಂಬ್ಯಾಲೆನ್ಸ್ ಆಗ್ಲಿಕ್ಕತ್ತದ. ಮತ್ತು ನದಿಗಳೆಲ್ಲ ಕಲುಷಿತ ಆಗ್ಲಿಕ್ಕತ್ತಿದ್ದಾವೆ ಹೊಲಸಾಗಿದ್ದರಿಂದಾಗೆ. ನಗರಗಳ ಹೊಲಸೆಲ್ಲ ನದಿಗೆ ಸೇರೋದ್ರಿಂದಾಗೆ ಘಟರ ರೂಪವನ್ನು ಪಡಿತಾ ಇದ್ದಾವೆ. ಹೀಗಾಗಿ ಇವತ್ತು ಅನೇಕ ನದಿಗಳು, ಕರ್ನಾಟಕದ ನದಿಗಳು ಇವತ್ತೆಲ್ಲ ವಿಷಕಾರಿ ಆಗಿದ್ದಾವೆ, ಕುಡಿಯೋದಕ್ಕೆ ಯೋಗ್ಯ ಇಲ್ಲದ ನೀರವಾಗಿದ್ದಾವೆ ಅಂತೇಳಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಅಂದಾಗ ಈ ಒಂದು ದೇವದಾರಿ ಅನ್ನುವಂತಹ ಈ ಕಾಡನ್ನು ಇವತ್ತು ನಮ್ಮವರು ನಾಶ ಮಾಡೋದಕ್ಕೆ ನಮ್ಮವ್ರನ್ನ ಸಹಿ ಮಾಡಿದ್ದಾರೆ. ಈಗ ಇದನ್ನು ಸ್ವಲ್ಪ ವಿಚಾರ ಮಾಡ್ಬೇಕಾಗಿತ್ತು ನಾವು. ಹೌದು, ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕು, ಮಾಡಬೇಕೇನಾದರೂ, ಆದ್ರೆ ಇದನ್ನೂ ಸಹಿತ ಕಾಯ್ಕೋಬೇಕಲ್ಲ. ಅದಕ್ಕೆ ಪರ್ಯಾಯವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯದ, ಮತ್ತೇನು ಮಾಡ್ಲಿಕ್ಕೆ ಸಾಧ್ಯದ, ಹುಡುಕ್ಬೇಕಾಗ್ತದೆ, ಚರ್ಚಿಸ್ಬೇಕಾಗ್ತದೆ. ಈಗ ಚರ್ಚೆ ನಡೆದ ಸರ್ಕಾರದ ಮಟ್ಟದಲ್ಲೇ ಕರ್ನಾಟಕ ಸರ್ಕಾರ ಒಪ್ಪಿಗೆ ಕೊಟ್ಟೋದೇನಂತಲ್ಲ, ಆದರೆ ಇನ್ನೊಮ್ಮೆ ಇದನ್ನು ವಿಚಾರ ಮಾಡಿರಿ ಅಂತೇಳಿ ನಮ್ಮ ಹಿರೇಮಠರವರು ಕೇಳ್ತಾ ಇದ್ದಾರೆ. ಹಿರೇಮಠರ ಏನಪ್ಪ ಅಂತ ಹೇಳೋದ್ರಲ್ಲ, ಇದರಿಂದ ಏನಾಗ್ತದೆ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಂದರೆ ಈಗ ಸುಪ್ರೀಂ ಕೋರ್ಟ್ ಇದ್ದಿದ್ದು ಈ ಒಂದು ಪಶ್ಚಿಮ ಘಟ್ಟದ ಜೀವ ವೈವಿಧ್ಯಕ್ಕೆ ಇದು ಹಾನಿಕಾರಕದಪ್ಪ ಅನ್ನುವಂಥದ್ದು ಕಾರಣಕ್ಕಾಗಿ ಕುದುರೆಮುಖದಲ್ಲಿ ಗಣಿಗಾರಿಕೆ ನಡೆಸಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು. ಕುದುರೆಮುಖದಲ್ಲಿ ನೀವು ಗಣಿಗಾರಿಕೆ ಮಾಡಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದು ಪಶ್ಚಿಮ ಘಟ್ಟದ ಮೇಲೆ ಪೂರ್ಣ ಪ್ರಮಾಣದ ಪ್ರಭಾವ ಮಾಡ್ತೈತಿ ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಅದನ್ನು ಏನು ಮಾಡಿದಪ್ಪ, ತಾಕೀತು ಮಾಡಿ ಅದನ್ನು ಬಂದ್ ಮಾಡೈತೆ ಅಂತ. ಹಂಗಲ್ಲ ಇದು ಸಂಡೂರು ಅತ್ಯಂತ ಶ್ರೀಮಂತ ಏನಪ್ಪ ಜೀವ ವೈವಿಧ್ಯಮಯ ಪ್ರದೇಶ. ಇಲ್ಲಿ ಗಣಿಗಾರಿಕೆ ನಡೆಸಿದರೆ ಭಾರಿ ಹಾನಿ ಆಗುತ್ತದೆ ಅಂತೇಳಿ ಏನಪ್ಪ ಈ ಅಧಿಕಾರಿಗಳ ಮಾತನ್ನು ಕೇಳಿದ್ರು ಸಹಿತ ಇವತ್ತು ಸಹಿ ಹಾಕಿದ್ರು ನಮ್ಮ ಕುಮಾರಸ್ವಾಮಿಗಳು ಅಂತ. ಹಿಂಗೆ ರಿಪೋರ್ಟ್ಸ್ ಇದ್ದವ್ರು ಹಿಂಗೆ ಹೇಳ್ತಾ ಇದ್ದಾರೆ ಮಾಡೋದು ಹೆಂಗೆ ಅಂತ ಸಹಿ ಹಾಕಿದ್ರು. ಆದ್ರೆ ಈ ಸಹಿ ಹಾಕಿದ್ರೆ ಇನ್ನೇನು ವಿಚಾರ ಮಾಡಿರಿ. ಈಗ ಹೇಳಿದ್ದೀನಿ ನಿಮಗೆ, ಮತ್ತೆ ಮರುಪರಿಶೀಲನೆ ಮಾಡಿರಿ. ಯಾಕಂದ್ರೆ ಒಮ್ಮೆ ನಡೆದು ಹೋದ ಘಟನೆ ದಾಟಿ ಹೋಯ್ತದ, ಮುಂದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಕಳೆದದನ್ನು ಮರಳಿ ಪಡ್ಕೊಳ್ಳೋದು ಸುಲಭ ಇಲ್ಲ. ಯಾಕಂದ್ರೆ ನಿಸರ್ಗ ಅದರ ರಚನೆ ಮಾಡಬೇಕಾಗಿತ್ತು ಅಂದ್ರೆ ಎಷ್ಟೋ ಲಕ್ಷ ವರ್ಷಗಳು ತೆಗೆದುಕೊಂಡಿರ್ತದೆ, ಎಷ್ಟೋ ಸಾವಿರಾರು ವರ್ಷಗಳು ತೆಗೆದುಕೊಂಡಿರ್ತದೆ. ಈ ಸಾವಿರಾರು ವರ್ಷಗಳ ಒಂದು ಸಾಧನೆಯನ್ನು ನಾವು 1 ವರ್ಷ 2 ವರ್ಷದಲ್ಲಿ ಅದರ ಕ್ಷಣಾರ್ಧದಲ್ಲಿ ಮುಗಿಸಿಬಿಡ್ತಾ ಇರ್ತೀವಿ. ಅದಕ್ಕೆ ಇದು ಎಚ್ಚರಿಕೆ ಕರಗಂಟೆಯನ್ನು ನಮ್ಮ ಹಿರೇಮಠರವರು ನಮ್ಮ ಕುಮಾರಸ್ವಾಮಿಗಳು ತಿಳಿಸಿದ್ದಾರೆ. ಕುಮಾರಸ್ವಾಮಿಗಳು ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ವಿಚಾರ ಮಾಡಬೇಕು, ಮತ್ತೆ ಚರ್ಚೆ ಮಾಡಬೇಕು. ಆ ಒಂದು ನಿಸರ್ಗದ ಅಭ್ಯಾಸ ಮಾಡಿದಂಥ ಒಂದು ವೈಚಾರಿಕ ಜನರನ್ನು ಜೊತೆಗೆ ನಿಸರ್ಗದ ಬಗ್ಗೆ ಅಭ್ಯಾಸ ಮಾಡೋದು ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಜೊತೆಗೆ ಅದ್ರ ಬಗ್ಗೆ ಒಳ್ಳೊಳ್ಳೆಯ ಒಂದು ಅಭಿಪ್ರಾಯದಿಂದ ಜ್ಞಾನವನ್ನು ಹಂಚಿಕೊಳ್ಳೋರು ಕರೆದು ಅವ್ರ ಜೊತೆ ಪೂರ್ಣ ಪ್ರಮಾಣದಲ್ಲಿ ಎದುರು ಕೂತ್ಕೊಂಡು ಮಾತಾಡೋಂಥದ್ದು ಭಾಳ ಅವಶ್ಯಕ ಇವತ್ತು. ಯಾಕಂದ್ರೆ ನಮಗಂತೂ ಡೆವಲಪ್ಮೆಂಟ್ ಸಲುವಾಗಿ ಉಕ್ಕಬೇಕಾದ್ರೆ ಕೈ ಬಿಡಬೇಕು, ಇವ ಅನಿವಾರ್ಯ. ಆದ್ರೆ ಅದನ್ನು ಪಡೆಯೋದು ಹೆಂಗೆ, ಮತ್ತೇನು ಮಾಡೋಕ್ಕೆ ಸಾಧ್ಯಗಳೇನದಾವನ್ನ. ಯಾಕಂದ್ರೆ ನಮಗೆ ಕಾಡು ಕಳ್ಕೊಂಡಿವಿ ಅಂದ್ರೆ ಮರಳಿ ಕಾಡು ಅದನ್ನು ನಾವು ಪಡೀಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಸರ್ಕಾರಗಳು ಸಹಿತ ಅಷ್ಟು ಕಾಳಜಿ ವಹಿಸಿ ಅದನ್ನು ಮಾಡ್ತಾಯಿಲ್ಲ. ಇಲ್ಲಿವರೆಗೆ ಬಂದು ಯಾರೇ ಸರ್ಕಾರ ಇಲ್ಲ, BJPದಿರಲಿ, ಕಾಂಗ್ರೆಸ್ದಿರಲಿ, JDS ಅವ್ರದ್ದಿರಲಿ, ಯಾರದೋ ಇದ್ರ ಸಹಿತ ಅಷ್ಟು ಕಾಳಜಿ ಇರುವುದಿಲ್ಲ ಅಂತ. ಮತ್ತು ಇವತ್ತು ದೇಶದ ಹಲವು ಕಡೆ ನಾವು ನೋಡಿದಾಗ ಎಲ್ಲ ಕಡೆ ಇದೇ ಪರಿಸ್ಥಿತಿ ಅದ. ಪಶ್ಚಿಮ ಘಟ್ಟ ಆಗಿರ್ಬೋದು, ಮತ್ತೇನು ಸಹ್ಯಾದ್ರಿ ಘಟ್ಟಗಳಾಗಿರ್ಬೋದು, ಇನ್ನುಳಿದ ಎಲ್ಲ ಕಡೆ ಈಗ ಈ ರಿಸಾರ್ಟು ಮತ್ತೇನು ಡೆವಲಪ್ಮೆಂಟ್ಗಳಾಗಿ ಕಾಡುಗಳು ಸಹಿತ ನಾಶ ಆಗ್ತಾ ಇದ್ದಾವೆ. ಕೇರಳದಲ್ಲೂ ಸಹಿತ ಪರಿಸ್ಥಿತಿ ಅದ. ಹೀಗಾಗಿ
ಇವತ್ತಿನ ಕಾಡಿನ ಪ್ರಮಾಣ ಭಾಳಷ್ಟು ಕಡಿಮೆ ಆಗಿಬಿಟ್ಟದ. ಆ ಹಿನ್ನೆಲೆಯಲ್ಲಿ ಇದೆಲ್ಲ ನಾವು ಮತ್ತೊಮ್ಮೆ ವಿಚಾರ ಮಾಡಬೇಕು. ಯಾಕಂದ್ರೆ